ಸಿಂಹ ಅಲ್ಲಿದೆ ನೋಡಿ. ముందురా ఈ పిల్ల దీన్ని అందం చూస్తే నాకు తిక్కరేగిపోతుందిరా. ವಾರೆ ವಾಹ್, ನಾನು ಎಷ್ಟು ದಿನದಿಂದ ಕಾದಿದ್ದಕ್ಕೆ ಕಾಮದ ಕಣ್ಣಿಗೆ ಅಂತ ಹೆದರಿ ನಿಂತಿರುವ ಈ ಗುಲಾಬಿ ಸುಂದರಿ ಯಾರಿರಬಹುದು? ಇಂತಹ ಗುಲಾಬಿಯನ್ನ ಚೆಲುವಿಗಾಗಿ ನನ್ನ ಕಾಮದ ಮನ ಹಾರಾಡುತ್ತಿತ್ತು. ಈ ಹೊರಗಿನ ದೇವಲೋಕದಿಂದ ಹಿಡಿದು ಬಂದ ಹರಸರೇ ಅಥವಾ ಬೇಲೂರಿನಿಂದ ಕಣ್ಮರೆಯಾಗಿ ಬಂದ ನಿಂತಿರುವ ಶೀಲಾ ಬಾಲಕಿಯ ಬೆಳೆಯುವ ಈ ಸೌಂದರ್ಯದ ದೇವಿ ಎಂಬ ಪ್ರಣಯ ಪಕ್ಷಿಯನ್ನು ಒಂಟಿಯಾಗಿ ಹಾರಲು ಬಿಡದೆ ಈ ಹಕ್ಕಿಯ ರೆಕ್ಕೆ ಪುಪ್ಪವನ್ನು ಕತ್ತರಿಸಿ ಈ ಕಾಮದಾಸನ ಬಾಹುಬಂಧನದಲ್ಲಿ ಬಂಧಿಸಲೇಬೇಕು. ए लड़की किधर जाते हैं? तेरा नाम क्या? सच बोलो. ಹಲೋ ಮಿಸ್ಟರ್, ಯಾರು ನನ್ನ ಹೆಸರು ನಿಮಗೆ ಯಾಕೆ ಬೇಕು? ಅಷ್ಟಕ್ಕೂ ನನ್ನನ್ನು ಈ ರೀತಿ ಅಡ್ಡಗಟ್ಟಿ ನಿಲ್ಲಿಸಿದಿರಲ್ಲ, ಯಾರು ನೀವು? ನಾನು ಯಾರು? ಬ್ಯೂಟಿಫುಲ್ ಲೇಡಿ, ತುತ್ತು ಮೂಳಿದ ಭಿಕ್ಷಾಚಾರಿ ನನ್ನನ್ನು ಯಾರು ಎಂದು ಕೇಳುವುದಾದರೆ ಮೆಚ್ಚಲೇಬೇಕು ನಿಮ್ಮ ಧೈರ್ಯವನ್ನು. ಈ ಕಲಿಯುಗದಲ್ಲಿ ಸತ್ಯ, ನ್ಯಾಯ, ಧರ್ಮವೆಂಬ ಸುಂದರವಾದ ಸಮಾಧಿಯನ್ನು ಕಂಡೆ ಅದರ ಮೇಲೆ ಆ ಧರ್ಮದ ಸಿಂಹಾಸವನ್ನು ಕಟ್ಟಲು ಫಲ ತಟ್ಟಿರುವ ಚಕ್ರವರ್ತಿ ಈ ಸುಂದರ ನಾಡಿನಲ್ಲಿ ಮೂರು ಸಿಂಹಗಳಾಗಿ ಮೆರೆಯುತ್ತಿರುವ ಕಾಕಿ ಕಾಕಿ ಕಾವಿಗಳಿಗೆ ಲಂಚವೆಂಬ ಮಂಚವನ್ನೇರಿಸಿ ಹಣದ ರಾಶಿಯನ್ನು ಮುಚ್ಚು ಹಾಕುವ ಕುತಂತ್ರಗಳ ತಂತ್ರ ಎಣಿಯುವ ಕುಬೇರ
ನನ್ನ ಕಿರಿ ಬೆರಳಿನಲ್ಲಿ ಆಟ ಆಡಿಸುವ ವರ್ಮ ರಾಜ ರವಿವರ್ಮ. ಹಲೋ ಮಿಸ್ಟರ್, ನಿಮ್ಮ ಇತಿಹಾಸ ಕಟ್ಕೊಂಡು ನಾನೇನು ಮಾಡ್ಲಿ? ನೋಡು, ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ನಿನ್ನ ಸೌಂದರ್ಯದ ರುಚಿ ಕಂಡ ನಾನು ನಿನ್ನಿಂದಾಗೋ ಪರಿಣಾಮಕ್ಕೆ ಎದುರು ನನ್ನ ಕಡೆ. ಈ ಕಾಮದ ಭೂಪತಿ ಕಾಮದ ಹರಗಿಣಿಯೇ, ಕೈಗೆ ಸಿಕ್ಕ ಸುಂದರಿಯನ್ನು ಕೈ ಬಿಡಲು ನಾನೇನು ಸರ್ವತಾ ಪರಿತ್ಯಾಗಿ ಸನ್ಯಾಸಿಯೂ ಅಲ್ಲ, ಆ ಬ್ರಹ್ಮಚಾರ್ಯವನ್ನು ಪಾಲಿಸುವ ಬ್ರಹ್ಮಚಾರಿಯೂ ಅಲ್ಲ. ಸುಮ್ಮನೆ ಹಠ ಮಾಡದ ನನ್ನ ಕಾಮದ ಕೋರಿಕೆ ನೆರವೇರಿಸಿ ಬಾಸುತ್ತಾರೆ. ದೂರ ನಿಂತು ಮಾತನಾಡು ದುರಾತ್ಮ. ಪರಸ್ತ್ರೀಯರನ್ನು ಕಾಮದಾಟಕ್ಕೆ ಕೈ ಬೀಸಿ ಕರೆದರೆ ಕಾರಣದಂತ ನಿನ್ನ ಕೈಯನ್ನೇ ಕತ್ತರಿಸಬೇಕಾಗುತ್ತದೆ. ಎಚ್ಚರಿಕೆ. ಸುತ್ತಮುತ್ತದ ಬಲೆ ಬೀಸುವ ಈ ಬೇಟೆಗಾರರಿಗೆ ಎಚ್ಚರಿಕೆ. ನಿನ್ನ ಸೌಂದರ್ಯ ತುಂಬಿದ ಗರತಿಯ ಶೀಲಹರಣ ನನ್ನ ಮಲ್ಲಿಗೆ ಮಂಚದ ಮೇಲೆ ನಿರ್ನಾಮವಾಗಲೇಬೇಕು. ಕಮನ್ ಬೇಬಿ, ಜೈ ನೈವಂಚಕ, ಬಾಯಿ ಮುಚ್ಚಿಕೊಂಡು ನಿಂತರೆ ಒಳ್ಳೆಯದು. ಇದೇ ರೀತಿ ನನ್ನನ್ನು ಕೆಣಕಲು ಬರ್ತಾ ಇದ್ರೆ ನನ್ನ ಪ್ರಾಣ ಹೋದರೂ ಸರಿಯೇ, ನಿನ್ನಂತವನೇ ನನ್ನ ಶೀಲ ದಕ್ಕಬಾರದು. ಒಂದು ವೇಳೆ ಬಲವಂತದಿಂದ ಬರಸೆಳೆಯಲು ಬಂದಿದ್ದೆ ಆದರೆ ನನ್ನ ಪ್ರಿಯಕರ ಪ್ರಿಯತಮನಿಂದ ನಿನ್ನ ಪ್ರಾಣ ಹಾರಿ ಹೋಗುತ್ತದೆ. ತಪ್ಪಿದಲ್ಲ ನಿನ್ನ ಸಾವು. ನಿನ್ನಂತ ಕರತಿ ಹೆಣ್ಣಿನಿಂದ ಈ ರವಿವರ್ಮನಿಗೆ ಸಾವು ಬರುವುದು ಅದೆಂದಿಗೂ ಅಸಾಧ್ಯ. ನಿನ್ನಂತ ಚೆಲುವಿ ತುಂಬಿದ ಸರ್ವಂಗ ಸುಂದರದ ಚೆಲುವಿನ ಚಕೋರಿಯನ್ನು ಕಂಡಾಗ ಕೈ ಬಿಡದ ಮಾತೇ ಇಲ್ಲ. ಬಾ ನನ್ನ ಹಂದದ ಹರಗಿಣಿ, ನನ್ನ ಕಾಮದ ಮದ ತೀರಿಸುವ. ಲೇ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದೆ ಆದರೆ, ನನ್ನಂತವಳ ಶೀಲಹರಣ ಮಾಡಲು ಬಂದಿದ್ದೆ ಆದರೆ, ಈ ದುರ್ಗದ ಒಂದೊಂದು ಹೆಣ್ಣು ಕೂಡ ಹೊರಗೆ ಹೋಗುವವನಂತೆ ನಿನ್ನ ರಂಡ ಚೆಂಡಾಡಿ ಬಿಡ್ತಾಳೆ. ಎಚ್ಚರಿಕೆ. ಪಕ್ಕದ ಮನ ಶೀಲ ಹರಣ ಮಾಡುವಾಗ ಕೈ ತೊಟ್ಟಿನಗಾಡುವ ಈ ಸಮಾಜ ನಿನ್ನನ್ನು ಈ ರಣ ಹದ್ದುನಿಂದ ಕಾಪಾಡುವುದೇ ನಿನ್ನದೊಂದು ಭ್ರಮೆ ಕಡೆ ಬಾಲೆ. ಹಿಂದಿನ ಸಮಾಜದಲ್ಲಿ ಏನು ನಡೆಯುವುದು ಗೊತ್ತೇ? ತಾಳಿ ಕಟ್ಟಿದ ಗಂಡ ಪಕ್ಕದಲ್ಲಿದ್ದರೆ ಗಂಡನ ಜೊತೆ ಸವಸವಾಡುತ್ತದೆ ಪ್ರತ್ಯಕ್ಷವಾಗಿ ಕಂಡರು. ಸುಮ್ಮನೆ ಕಣ್ಣು ಕಾಣಿಸದಂತೆ ಕೂಡದಂತೆ ಕುಳಿತು ನೋಡುವ ಈ ಕುಲ ಸಮಾಜ ನಿನ್ನನ್ನು ಈ ರಣ ಹದ್ದುನಿಂದ ಹೇಗೆ ಕಾಪಾಡುತ್ತದೆ ನಾನು ನೋಡ್ತೀನಿ. ಬಾರೆ ಮುಚ್ಚೋ ಬಾಯಿ ಕತ್ತೆ. ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನಗೆ ತಪ್ಪಿದ್ದಲ್ಲ ಈ ಕರತೆ ಕೈಯಿಂದ ಚಪ್ಪಲಿ ಮೋಕ್ಷ. ಏನಂತ ಬರಲಿದೆ ಲಜ್ಜೆ ಹೆಣ್ಣು? ಈ ರವಿವರ್ಮನ ಚಪ್ಪಲಿ ತೋರಿಸಿದ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಈ ರಣ ವಿಕ್ರಮನಿಗೆ ಅವಮಾನ. ಒಂದು ಮಲ್ಲಿಗೆ ಮುಡಿದಿರುವ ನನ್ನ ಕಾಮದ ಹರಗಿಣಿ, ನಿನಗಾಗಿ ಕಾದಿದೆ ನನ್ನ ಅರಮನೆಯ ಮಂಚ. ಆ ನನ್ನ ಮಲ್ಲಿಗೆ ಮಂಚದ ಮೇಲೆ ನಿನ್ನ ಶೀಲ ಹರಣವಾಗಲೇಬೇಕು. ಬಾರೆ ಹತ್ತಿರ ಬಾ. ಪ್ರೀತ್ಸೆ ಪ್ರೀತ್ಸೆ
ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ 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 ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ಉಸಿರಾಗಿ ಪ್ರೀಸೆ ಬದುಕಾಗಿ ಪ್ರೀಸೆ ನನಗಾಗಿ ಪ್ರೀಸೆ ನಿನಗಾಗಿ ಪ್ರೀಸೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ 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 ಕಣ್ಣುರಿಸಿ ಪ್ರೀಸೆ ಮಗುವಂತ ಪ್ರೀಸೆ ಓ ಕಿರಣ ನೀ ಅಮ್ಮ ಪ್ರೀತಿ ಕಿರಣ ಕಿರಣ ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ದಯಮಾಡಿ ಕೃಪೆ ತೋರಿ ಪ್ರೇಮಿಗಾಗಿ ಪ್ರೀತಿಗಾಗಿ ಪ್ರೀಸೆ ಓ ಕಿರಣ ನೀ ನಮ್ಮ ಪ್ರೀತಿ ಕಿರಣ ಕಿರಣ ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ಕೈಗ ಬಂದ ಬಳಿ ಪಾರಿವಾಳನ ಈ ಕಾಮದ ಮತ ಪಕ್ಷಿ ರುಚಿ ನೋಡುತ್ತಾ ಇದ್ದೆ ನಾನೇ ಪರ್ವತದ ಮೇಲೆ ಬೆಳೆಗಳೆಲ್ಲ ಇಂದು ಈ ಕಾಮದ ಮತ ಪಕ್ಷಿಯಿಂದ ತಪ್ಪಿಸಿಕೊಂಡಿರಬಹುದು. ಆದರೆ ಒಂದಲ್ಲ ಒಂದು ದಿನ ನಿನ್ನ ಶೀಲವೆಂಬ ಬೊಗಸೆ ರಂಗೋಲಿಯ ಚುಕ್ಕಿಯಲ್ಲಿ ಕಾಮದ ಭಾರವ
ರಾಜ್ಯದ ಜನರು ನಾನಾಗಲಿಲ್ಲ. ಕಾಣದವರ ಜೀವನದಲ್ಲಿ ಕುಟುಂಬ ನಾಟಕ ಆಡುವ ನರಹಂತಕ ನರ ರಾಕ್ಷಸ ನಾನಲ್ಲ. ಲೇ ಬಜಾರಿ ಬಾಲೆ, ನಿನ್ನ ಮುಳ್ಳಿನ ಬಾಳ ಪುಟದಲ್ಲಿ ಕಾದಿದೆ ಈ ರವಿವರ್ಮನ ತಾರಾದರ್ಶನ. ಅದರಲ್ಲಿ ಈ ಮನ್ಮಥ ರಾಜನಿಗೆ ನನ್ನ ಸೌಂದರ್ಯ ತುಂಬಿದ ಶಿಲಾಶನ. ಇಲ್ಲವಾದರೆ ಈ ಮದನ ಕಾಮರಾಜನ ಸಾವಯವ ಅರಮನೆ ಲಾಂಛನ. ఎందుకు పోతావే? ఇంద్రసేన రెడ్డి రేపు చేసినట్టు మీ అమ్మకు చెప్తావా? మీ నాన్నకు చెప్తావా? మీ అన్నగారికి చెప్తావా? చెప్పవా? రాయలసీమకు వదలా, కడప దాటకు వదలా. వస్తానే నీకు ముందరున్నది ముసలమ్మ పండగ. ಎಷ್ಟಾದರೂ ನನ್ನ ಪ್ರೀತಿಸಿದ ಪ್ರೇಯಸಿ ಬರಲಿಲ್ಲವಲ್ಲ. ನಾನು ಪ್ರೀತಿಸಿದ ಪ್ರೇಯಸಿಗೆ ಒಂದು ಪ್ರೇಮ ಪತ್ರವನ್ನು ಬರೆದು ಕಳಿಸಿದ್ದೆ. ಆ ಪ್ರೇಮ ಪತ್ರವನ್ನು ಈ ಪ್ರೇಮಿಯ ಪಕ್ಷಿಗಳು ತಲುಪಿಸಿದವೋ ಇಲ್ಲವೋ ಒಂದು ತಿಳಿದಿಲ್ಲವಲ್ಲ. ನಾನು ಅಂದರೆ ನನ್ನ ಪ್ರೇಯಸಿಗೆ ಅದೆಷ್ಟೊಂದು ಇಷ್ಟ. ನನ್ನ ಪ್ರೇಯಸಿ ಅಂದರೆ ನನಗೆ ಪಂಚ ಪ್ರಾಣ. ನನ್ನ ಪ್ರೇಯಸಿಗೆ ಪ್ರೇಮ ಪತ್ರ ಬರೆದಿರುವ ಕವನ ಏನೆಂದರೆ, ಈ ಪ್ರೇಮಿಯ ಪಕ್ಷಿಗಳಿಗೆ ನಾನು ಹೇಳುವೆ ಕೇಳಿ. ಈ ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ಜೀವಿಸುವ ಎಲ್ಲ ಹಕ್ಕಿ ಪಕ್ಷಿಗಳೇ, ನಾನು ನಿಮಗೆ ಒಂದು ಸಂತೋಷದ ಸಿಹಿ ಸುದ್ದಿ ಹೇಳುವೆ. ಇದನ್ನು ನನ್ನ ಹೃದಯದ ದೇವತೆಯಾದ ಪ್ರಿಯತಮ ಮೇಘನಾಳಿಗೆ ತಿಳಿಸಿ, ಮುಂಜಾನೆ ವೇಳೆಯಲ್ಲಿ ಗರಿಬಿಚ್ಚಿ ನರ್ತನ ಮಾಡುವ ನವಿಲೆ, ನನ್ನ ಗೆಳತಿಗೆ ಕುಣಿದು ತಿಳಿಸು. ಓ ರಾಗ ರಾಣಿಯಾದ ಕೋಗಿಲೆ, ನನ್ನ ಪ್ರೇಮ ದೇವತೆಗೆ ಕೂಗಿ ತಿಳಿಸು. ಸಂಜೆ ಸಮಯದಲ್ಲಿ ಮುದ್ದು ಮುದ್ದಾಗಿ ಮಾತನಾಡುವ ಗಿಳಿಮರಿಯೇ, ನಿನ್ನ ಮಧುರ ಮಾತಿನಿಂದ ಮಾತಾಡಿ ತಿಳಿಸು. ಸಮುದ್ರದ ಅಲೆಗಳ ಮೇಲೆ ಅಂದವಾಗಿ ತೇಲಿತ್ತಿರುವ ಅಂಶಗಳೇ, ನನ್ನ ದೇವತೆಗೆ ಆಡಿ ತಿಳಿಸು. ಆ ನಿನ್ನ ಪ್ರಿಯತಮನ ಹೃದಯ ನಿನಗಾಗಿ ಕಾತರಿಸಿ ಕಾಯುತ್ತಿದೆ ಎಂದು, ಅವನ ಸೇರಲು ಹೋಗಿ ಎಂದು ತಿಳಿಸು. ಇಷ್ಟೊತ್ತಾದರೂ ನನ್ನ ಪ್ರಿಯತಮ ಸುಡುವುದಿಲ್ಲವಲ್ಲ. ಈ ಪ್ರಾಣಿಯ ಪಕ್ಷಿಗಳು ನನ್ನ ಸಂದೇಶವನ್ನು ತಿಳಿಸಿದವೋ ಇಲ್ಲವೋ ಒಂದು ತಿಳಿದಿಲ್ಲವಲ್ಲ. ಹಾಯ್ ಚೇತನ್, ಬರುವುದು ಸ್ವಲ್ಪ ತಡವಾಯ್ತು. ಈ ನಿನ್ನ ಹೃದಯದ ರಾಣಿಯನ್ನು ಕ್ಷಮಿಸುವಿಯಾ? ಕ್ಷಮೆ ಕ್ಷಮೆ ಮಾತೆಗೂ ಬಿಡು ಮೇಘನ. ಓ ನನ್ನ ದೇವತೆ, ನಾ ಕಂಡ ಸಂಕಲ ಜೀವರಾಶಿ ಪಕ್ಷಿಗಳಿಗೆ ನನ್ನ ಪ್ರಿಯತಮೆಗೆ ಸಂದೇಶ ತಿಳಿಸಿ ಎಂದು ಹೇಳಿದ್ದೆ. ತಿಳಿಸಿದೆಯೇ? ಏನೆಂದು ಹೇಳಿದೆ? ತಿಳಿಸುವೆಯಾ ಚೇತನ್? ಹತ್ತಿರ ಬಾ ಪ್ರಿಯತಮೆ, ನಿನಗಾಗಿ ದುಡ್ಡು ಮಲ್ಲಿಗೆ ತಂದಿರುವೆ. ನಾನೇ ನನ್ನ ಕೈಯಾರ ಮುಡಿಸಬೇಕೆಂದಿರುವೆ. ಬಾ ಪ್ರಿಯತಮೆ. ಅದಕ್ಕಿಂತ ಮಾತ್ರ ಆಸೆ ಇನ್ನೇನಿದೆ? ಮುಳಿಸು ಚೇತನ್. ಹೌದು, ಸಂದೇಶ ಏನಂತ ತಿಳಿಸ್ಲಿಲ್ವಲ್ಲ? ಇದೆಯಾ?
ಹತ್ತಿರ ಬಾಚಲಿವೆ, ಕಿವಿಯಲ್ಲಿ ನಿನಗೆ ಒಂದು ಸಿಹಿಯಾದ ಸುದ್ದಿ ಹೇಳುವೆ. ಇಂಥ ವರ್ಣನೆ ಮಾತುಗಳಿಗೆ ಏನು ಕೊರತೆ ಇಲ್ಲ ಬಿಡಿ. ಇದು ವರ್ಣ ಅಲ್ಲ ಮೆಗನ, ನನ್ನ ಹೃದಯ ಅಂತರಾಳದಿಂದ ನಿನ್ನ ಪ್ರೀತಿಗಾಗಿ ಬರುವ ಪದ ಪಂಚುಗಳು. ಈ ಪ್ರಾಣಿಯ ಪಕ್ಷಿಗಳ ಹಾಗೆ ಎಂದೆಂದಿಗೂ ಒಂದಾಗಿರಬೇಕೆಂಬುದೇ ಈ ಪ್ರಿಯತಮನ ಆಸೆ. ಚೇತನ್, ನನ್ನ ಆಸೆಯೂ ಅದೇ. ನಾವಿಬ್ಬರು ಎಂದಿಗೂ ಉಸಿರಿಗೆ ಉಸಿರಾಗಿರಬೇಕೆಂಬುದೇ ನನ್ನ ಮಹದಾಸೆ. ಪ್ರೀತಿಸುವ ಹೃದಯಗಳಿಗೆ ಬರ ಪ್ರೀತಿ ಅಷ್ಟೇ ಮುಖ್ಯವಲ್ಲ ಮೇಘನ, ಕೊನೆಯ ತನಕ ಜೊತೆಗಿದ್ದು ಜೋಪಾನ ಮಾಡುವ ಹೃದಯ ಇರಬೇಕು. ಅಂದಾಗಲೇ ಈ ಪ್ರೀತಿಗೆ ಸಾವೇ ಬರುವುದಿಲ್ಲ. ಹೌದು ಚೇತನ್, ನೋಡು, ನಾವಿಬ್ಬರು ಇನ್ನು ಮುಂದೆ ಜೋಡಿ ಹಕ್ಕಿಗಳಂತೆ ಪ್ರೀತಿಯಲ್ಲಿ. ನೋಡಿ, ನಮ್ಮ ಪ್ರೀತಿಗೆ ಎಂದಿಗೆ ಸಾವು ಬರದಂತೆ ಬಂದ ಎಲ್ಲಾ ಕಷ್ಟಗಳನ್ನು ಎದುರಿಸಿ ಜೊತೆಯಾಗಿ ನಿಲ್ಲೋಣ, ಆಯ್ತೇ? ಏನ್ ಹೇಳುತ್ತಿರುವ ಮೇಘನ, ನಿನಗೆ ಕಷ್ಟ ಬರುವುದಾ? ಮೇಘನ, ಅವನ ದೇಹದಲ್ಲಿ ಹರಿದಾಡುವುದು ಬರ ಪಾಪದ ರಕ್ತವಾದರೆ ಈ ನಿನ್ನ ಪ್ರಿಯತಮನ ದೇಹದಲ್ಲಿ ಹರಿಯುತ್ತಿರುವುದು ಪ್ರೀತಿ ತುಂಬಿದ ಪ್ರೇಮದ ರಕ್ತ. ನನ್ನಿಂದ ನಿನ್ನ ದೂರ ಮಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಮೇಘನ, ಸಾಧ್ಯವಿಲ್ಲ. ಚೇತನ್, ನನಗೆ ಒಬ್ಬ ಸೋದರ ಮಾವನಿದ್ದಾನೆ. ಅವನು ನನ್ನನ್ನು ಮದುವೆ ಆಗಬೇಕೆಂದು ಆಸೆ ಪಡುತ್ತಿದ್ದಾನೆ. ಹಾಗಾಗಿ ಅವನ ದೇಹದಲ್ಲಿ ಹರಿತಿರುವುದು ಪಾದರಕ್ತ. ಮೇಘನ, ಅವನ ದೇಹದಲ್ಲಿ ಹರಿದಾಡುವುದು ಬರ ಪಾಪದ ರಕ್ತವಾದರೆ ಈ ನಿನ್ನ ಪ್ರಿಯತಮನ ದೇಹದಲ್ಲಿ ಹರಿಯುತ್ತಿರುವುದು ಪ್ರೀತಿ ತುಂಬಿದ ಪ್ರೇಮದ ರಕ್ತ. ನನ್ನಿಂದ ನಿನ್ನ ದೂರ ಮಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಮೇಘನ, ಸಾಧ್ಯವಿಲ್ಲ. ಚೇತನ್, ನೋಡು, ನನ್ನ ಬಾಳಿನ ದೋಣಿಗೆ ನಡೆಸುವ ಅಂಬಿಗ ನೀನಾಗಲೇಬೇಕು. ಚೇತನ್, ನೀನಾಗಲೇಬೇಕು. ಸರಿ ಮೇಘನ, ಸ್ವಲ್ಪ ಹೊತ್ತು ಶೃಂಗಾರದಂತೆ ಮನಸ್ಸು ಮಾಡೋಣ. ಅಲ್ಲಿ ನೋಡು ಪ್ರಿಯತಮೆ, ಹಚ್ಚ ಹಸಿರನ್ನು ಸೂಸುತ್ತಿರುವ ಕಾಡುಗಳ ಬಾವಿಗೆ ಚುಂಬಿಸುತ್ತಿರುವ ಬೆಟ್ಟಗಳು, ಜಳ ಜಳನ ಹರಿಯುತ್ತಿರುವ ನದಿಗಳು ನಮ್ಮಂತ ನವ ಪ್ರೇಮಿಗಳಿಗೆ ಶುಭ ಹಾರೈಸುತ್ತವೆ. ಬಾ ನನ್ನ ಪ್ರಿಯತಮೆ, ಚಿಲಿಪಿಲಿ ಹೆಣ್ಣುವ ಗಿಣಿ ಮರಿಗಳು, ಕುಣಿದಾಡುವ ಅಕ್ಕಿಯ ಪಕ್ಷಿಗಳು, ಸುಂದರವಾಗಿ ನರ್ತಿಸುವ ನವಿಲುಗಳು ನಮ್ಮ ಈ ಜೋಡಿಗೆ ಸ್ವಾಗತವನ್ನೇ ಬಯಸುತ್ತವೆ ಅಲ್ಲವೇ? ಬಾ ನನ್ನ ಪ್ರೇಯಸಿ, ಆಕಾಶ ಬಾನಿನಲ್ಲಿ ಜನಿಸುವ ಮೋಡಗಳು, ಮಿನುಗುವ ಜಗೆ ಮುಗಿಸುವ ತಾರೆಗಳು, ಹುಣ್ಣಿಮೆಯ ಬೆಳದಿಂಗಳು ಕೂಡ ಆ ಚಂದಿರನು ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿದ. ಈ ಪ್ರಕೃತಿಯ ವಿಶ್ರಾಂತಿಯ ಅಕ್ಕಿಯ ಪಕ್ಷಿಗಳ ಜೊತೆ ಒಂದಾಗಿ ಬರೆಯೋಣ. ಬಾ ನನ್ನ ಪ್ರಿಯತಮೆ, ಬಾ. Give a breath. It's over. It's over.
ನೋಡು ನಮ್ಮ ರಾಯ ಓಡು ಓಡು ಕೈಗೆ ಹಣರಂಗ ಉಮಾಯ ಸಂತೆಯ ಬಡಿಸಿ ಬರುದಿಯ ಗಾಡಿಚ್ಚನ್ನು ತಂಪರಿಸಲು ಆವರಿಸಿದಂತೆ ನಿಂತಿದೆ ಗಗನ ನದಿಯ ನೀರಂತೆ ಹರಿದು ಕುಣಿಯುತ್ತಿದೆ ಇದು ರಕ್ತದ ಗುಡಿಯ ತನ ಎಷ್ಟು ಜನರ ಕುಡಿದು ನಿಂತ ವೈರಿಗಳು ಇವನ ಕಾಟಿಗೆ ಸಿದ್ದು ಸುಟ್ಟು ಸತ್ತರು ಇವನು ಕೂಡ ಇವನೋಡಲೆದರು ಸಾವ ಕೂಡ ನಡು ನಡುಗಿ ಕಾಲ್ಗಿರಿಸಿದೆ ಎಷ್ಟು ಜನರು ತೊಡೆ ತಟ್ಟಿ ಮುಂದೆ ನಿಂತರು ಎಲ್ಲರೆಡೆಗೆ ನಡುಕ ಸರಿಸೋ ಇವನು ರಾಕ್ಷಸ ಕೈ ಹಿಡಿದು ಕಠಾರಿ ನದಿ ಕ್ಷಣದಲ್ಲಿ ಬೈರಿ ಬಲಾರಿ ले लड़की मैं कौन है तेरे को पता है? पुष्पा पुष्पराज धोखे के नहीं हे पिला ఏంటి అలా చూస్తున్నావు ఇక్కడ వచ్చింది ఎవడు తెలుసా కోరియర మంచ నాయక వంశల పుట్టిన పులిబిడ్డ ఏ పిల్ల నీవు వేసుకున్న డ్రెస్ నాకు ఈ రోజు చాలా నచ్చింది అందుకే నేను నిన్ను లవ్ చేశా ಕಲಿಯುಗದ ಸಾಮ್ರಾಜ್ಯಕ್ಕೆ ಈ ಕಲೆಗಾರನೇ ಅಪರಿಚಿತ ನಾನು ತಿಳಿಸುವೆ ನನ್ನ ಚಕ್ರವ್ಯೂಹ ಮಹೇಂದ್ರ ವರ್ಮ ಜ್ವಾಲದ ಕುತಂತ್ರ ದುಡಿದಿದ್ದರೆ ಸುಖ
ಸುಖಹಿದೆ ಎನ್ನುವುದು ಹಿರಿಯರ ವೇದಾಂತ. ಬಡವರ ಮನೆ ಮುರಿದು ತಿಂದರೆ ಸುಖಹಿದೆ ಎನ್ನುವವನು ಈ ತೀರ್ಥ. ಚದುರಂಗ ಚಕ್ರಯುವ ಈ ಚಕ್ರತೀತನ ಸಿದ್ಧಾಂತ. ರಕ್ತವೆಂಬ ವಿಷ ಸರ್ಪದಿಂದ ಶಿವ ಪೀಳಿಗೆಯನ್ನೇ ಮರೆತು ವಿಶ್ವಜ್ವಾಲವನ್ನೇ ಸೃಷ್ಟಿಸಿರುವ ಈ ವಿಷಕಂಠ ಅವರನ್ನೆಲ್ಲ ಮನಸ್ಸಿನಲ್ಲಿ ತೇಲಾಡುವಂತೆ ಮಾಡಿ ನನ್ನ ಖಜಾನೆಯ ಭಂಡಾರವನ್ನು ತುಂಬಿಸಿಕೊಳ್ಳುವ ಬಂಡಕೋರ ಈ ಮಕ್ಕಳ ನಾಯಕ. ಭಾರತವೆಂಬ ಶಾಂತಿ ಸಮೃದ್ಧತೆ ದೇಶದಲ್ಲಿ ಅಕ್ರಮವಾಗಿ ಬಂದು ಪಿಸ್ತೂಲುಗಳನ್ನೇ ಸಾಗಿಸಿ ಅಶಾಂತಿಯನ್ನೇ ಸೃಷ್ಟಿಸಿರುವ ಸೃಷ್ಟಿಕರ್ತ ಈ ಚದುರಂಗದ ಚಕ್ರವರ್ತಿ. ಜಮೀನ್ದಾರ್ ಚಂದ್ರಕಾಂತ್ ಈ ವಿಷ ಸರ್ಪ ವಿಷಕಂಠನನ್ನು ಕೆಣಕಿದ್ದಕ್ಕೆ ನಿನಗಾಯಿತು ಈ ಮಾಂತ್ರಿಕನ ಮರ್ಮದಿಂದ ನಿನ್ನ ಮರಣವೆಂಬ ಅಪಹರಣ. ಈಗ ಅದೇ ಸೇಡಿನ ವಿಶ್ವಜ್ವಾಲೆಯಲ್ಲಿ ಕಿಡಿಕಾರುತ್ತಾ ನಿಂತಿದ್ದಾನೆ ಆ ನಿನ್ನ ತಮ್ಮ ಆ ದಿಲೀಪ. ಆ ಕುನ್ನಿಯನ್ನು ಕೂಡ ನನ್ನ ವಿಶ್ವಜ್ವಾಲೆಯಲ್ಲೇ ಸಿಲುಕಿಸಿ ತಾವೆಂಬ ಅರಮನೆಗೆ ಮೆರವಣಿಗೆ ಮಾಡಿಸದ ನನ್ನ ಹೆಸರು ಕುತಂತ್ರದ ಚಕ್ರವರ್ತಿ ಚಕ್ರತೀರ್ಥನೇ ಅಲ್ಲ. ಇದು ಅಲ್ಲದೆ ನನ್ನ ಆತ್ಮರಂಗದಲ್ಲಿ ಮತ್ತೊಂದು ನನ್ನ ಆತ್ಮಕ್ಕೆ ಕಾಣುತ್ತಿದೆ. ಆ ನನ್ನ ಮಾವನ ಮಗಳಿಗಾಗಿ ನಾನು ಜಾತಕದ ಪಕ್ಷಿಯಂತೆ ಕಾದೆ. ಆದರೆ ಆ ವೈಯಾರದ ಜಿಂಕೆಯ ಮಾತ್ರ ವಿದ್ಯಾಭ್ಯಾಸದ ನೆನಪ ಮಾಡಿಕೊಂಡು ಅವಳು ನನಗೆ ಎದುರು ಉತ್ತರವನ್ನು ಕೊಡುತ್ತಲೇ ಇದ್ದಾಳೆ. ಆ ಚಂದುರ ಚಕೋರಿಯನ್ನು ವರ್ಣಿಸಲು ಯಾವ ಕವಿಗೂ ಕೂಡ ಅಸಾಧ್ಯ. ಏನು ಬಳ ಸೌಂದರ್ಯದ ರಾಶಿ. ಅವಳ ಜಡೆಯನ್ನು ಕಂಡರೆ ಬುಸುಗುಟ್ಟುವ ನಾಗರ ಹಾವು ಕೂಡ ಒಂದು ಬಾರಿ ಎಡೆ ಎತ್ತಿ ನಿಂತು ನೋಡಲೇಬೇಕು. ಆ ಚೆಂಗು ತೆಂಗಿನ ವೈಯಾರದ ನಡುವನ್ನು ಕಂಡರೆ ಬೇಲೂರಿನ ಶಿಲಬಾಲಿಯ ಕೇರೆ ನಾಚಿ ನೀರಾಗಲೇಬೇಕು. ಆ ಚಂದುಳ್ಳಿಯ ಚಲಿಮೆಯ ತಳುಕು ಬಳಿಕಿನ ವೈಯಾರದ ನಡಿಗೆಯನ್ನು ಕಂಡರೆ ಸಮುದ್ರದ ತೆರೆಗಳ ಮೇಲೆ ತೇಲಾಡುವ ಹಂಸಕಗಳು ನಾಚಿ ನೀರಾಗಲೇಬೇಕು. ಇದು ಎಂತಹ ಸೌಂದರ್ಯ ಭರಿತ ಸೌಂದರ್ಯಕ್ಕೆ ಇಂದಲ್ಲ ನಾಳೆ ನಾನಾಗಬೇಕು. ಅವಳ ಸೌಂದರ್ಯಕ್ಕೆ ನಾನೇ ಅಧಿಪತಿ. ಒಂದಲ್ಲ ಒಂದು ದಿನ ನೀನಾಗಿಯೇ ಬಂದು ಹಪ್ಪಿ ನನ್ನ ಬಾಹುಬಂಧನದಲ್ಲಿ ಒಪ್ಪು ಪ್ರೀತಿಯಿಂದ ನೀನು ಮುಗ್ಧರಿಸಿದರೆ ನಾನು ಕಟ್ಟುವೆ ಈ ನಿನ್ನ ಪರಿದಾದ ಕೊರಳಿಗೆ ಬಂಗಾರದ ತಾಳಿ. ಒಂದು ವೇಳೆ ನನ್ನನ್ನೇ ನೀನು ಧಿಕ್ಕರಿಸಿ ಬೇರೆ ಯಾವ ಸುಳ್ಳು
ಅವನಿಗೆ ಈ ಯಮಕ್ಕೆ ಮುಖರನಿಂದ ಅವನಿಗೆ ಹೆಮಲೋಕದ ಕಡೆಗೆ ಪ್ರಯಾಣ. ಇದೇ ಈ ಅಷ್ಟ ದಿಕ್ಪಾಲಕರ ಒಡೆಯನಾದ ತೀರ್ಥ ಚರಿತ್ರೆಯನ್ನೇ ಸೃಷ್ಟಿಸಿ ಬರೆಯುವ ಈ ಚಕ್ರ ತೀರ್ಥದ ಚದುರಂಗದಾಟ. ಲೇ ಸೀತಾಪತಿ, ಏನ ಹದಿ ಬೆಂಕಿ ಸರಿಯಾಗಿ ಹೇಳಲೇ? ನಮ್ಮ ಬೀರಿನ ಪ್ಯಾಕೆಟ್ಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹಾಳಾಗೋಗೈತೆ. ಏನು ಏನು ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆಯಾ? ಅದು ಹೇಗೆ? ನನಗೇನು ಗೊತ್ತಾದ್ರೆ ಇನ್ನೇನಾಗಿ ಇನ್ನೊಂದು ಆಗೋಗೈತೆ ಅಷ್ಟೇ. ಅಲ್ಲಿಯ ತನಕ ನೀನೇನು ಕತ್ತೆ ಹಲ್ಲನ್ನು ಮುಚ್ಚಿತ ಇದೆಯೇನೋ? ಹೇಳಿದ ಕೆಲಸವನ್ನು ನಾದರ ನೆಟ್ಟಗೆ ಮಾಡುವಂತಿಲ್ಲ ಬಡವ ರಾಸ್ಕಲ್. ಬಹಳ ದಿನ ಅಂದ ಮ್ಯಾಗೆ ನಾನು ಆ ಗಂಗೆ ಬಂದಿದ್ದು ಅವಳ ಕಷ್ಟ ಸುಖ ವಿಚಾರಣೆ ಅಷ್ಟೊಳಗೆ ಇಷ್ಟೆಲ್ಲ ಅನಾಹುತ ನಡೆದು ಹೋಗೈತೆ. ಫ್ಯಾಕ್ಟರಿಯ ಕೆಲಸ ಮಾಡುವ ಅಂದ್ರೆ ಹೆಂಗಸರಿಂದ ಹೋಗ್ತಿರಲೇ ಮಗನೇ? ಈ ನಡೆವೆ ನಿನಗೆ ಕೊಟ್ಟು ಜಾಸ್ತಿ ಆಗಿದೆ. ಸಂಬಳವನ್ನು ನಿಲ್ಲಿಸಿದರೆ ಎಲ್ಲ ಸರಿ ಹೋಗುತ್ತದೆಯೇ ಬಿಡು. ಈ ಬಡವನ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹೊಡಿತೀರಾ? ಅಂತ ಕೆಲಸ ಮಾತ್ರ ಮಾಡಬೇಡಿ. ಆಯ್ತು ನಡೆಯೋ. ಫ್ಯಾಕ್ಟರಿ ಹತ್ತಿರ ಹೋಗಿ ಏನಾಯ್ತು ಎಂದು ನೋಡೋಣ ನಡೆಯೋ. Hey boys and girls, just relax 5 minutes. I am returning back.